ಆಗ ಚಾರ್ಜ್ ಇದ್ರೆ ಬೇಕಾದಷ್ಟು ಹೊಡ್ಕೊಲಿ ಕುತ್ತಿಗೆ ಹಿಂಗೆ ಅಲ್ಲಾಡ್ಸಲ್ಲ ಅವಾಗ ಕುತ್ತಿಗೆ ಯಾರು ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಗುರು ನಾವು ಈಗ ಇವತ್ತು ಅಮಾವಾಸ್ಯೆ ಹಾಗೆ ದೇವ್ರನ್ನ ಕೈ ಮುಕ್ಕೊಂಡು ಬೆಳಗಿನ ಜಾವನೇ ಎದ್ದಿದ್ದು ನಮ್ಮಪ್ಪ ಇವತ್ತು ಹೊಲಕ್ಕೆ ಇದು ಸಾಲು ಮಾಡಕ್ಕೆ ಹೋಗ್ಯಾರ. ಹಾಗಾಗಿ ಇವತ್ತು ನಮ್ಮಪ್ಪನ ಹೊಲ ಆಗಿದೆ ಇಲ್ವ ಅಂತ ನೋಡೋಕ್ಕಂತ ಹೋಗ್ತೀವಿ. ಹೋಗೋಣ ಗುರು ಇಡು. ನಿಮ್ಮಪ್ಪರೆಲ್ಲ ಹೋಗ್ಯಾರ ಇವತ್ತು? ನಿಮ್ಮ ಹೊಲಕ್ಕೆ ಹೋಗ್ಯಾರನ? ಮತ್ತು ನೀ ಹೋಗಿಲ್ಲಲ್ಲ? ಆಮೇಲೆ ಹೋಗ್ಬೇಕು 4 ಗಂಟೆಗೆ. ಏನು ಕಸನ ಏನು ಮುಳ್ಚಿ ದೊಡ್ಡ ಕಸ. ಹಾಂ ಗುರು ಇದೆ ನೋಡಿ ನಮ್ಮ ಅಂಬಾರಿ. ನಮ್ಮ ಫಾದರ್ ತೊಗೊಂಡಿರೋದು, ನಮ್ಮಪ್ಪ ತೊಗೊಂಡಿರೋದು. ಈಗ ಈ ಅಂಬಾರಿನ ಇವತ್ತು ತೊಳ್ಕೊಂಡು ಬೆಜ್ಜನ್ ಸಖತ್ತಾಗಿ ತೊಳೆದಿದ್ದೀನಿ ಗುರು. ಅಂಬಾರಿ ಇನ್ನೊಮ್ಮೆ ಒಳಸಿ ಆಗಬಾರ್ದು ಆ ಲೆವೆಲಿಗೆ ತೊಳೆದಿದ್ದೇನೆ. ಓಕೆ ಗುರು, ಈಗ ಹಾಗೆ ನಮ್ಮ ಹೊಲದ ಕಡೆ ಪಯಣ ಸಾಗೋಣ. ಓಕೆ, ನಾನು ಹೋಗಿ ಆಮೇಲೆ ಹೊಲಕ್ಕೆ ಹೋಗಿ ತೋರಿಸ್ತೀನಿ ಗೈಸ್. ಅಣ್ಣ ನೋಡೋಣ, ಹೊಲ ಮಳೆ ಇಲ್ಲ ಏನಿಲ್ಲ. ಈಗ ನೋಡಿ ಸಾಲು ಓಡ ಮಾಡಿದ್ದಾರೆ. ಈ ಟೈಮಾಗ ನೋಡಿ ಒಳ್ಳೆ ಟೈಮ್ನಲ್ಲಿ ಮಳೆ ಇಲ್ಲ. ಮಳೆ ಬಿದ್ದು ಬರಬೇಕು ಈಗ ಸದ್ಯ, ಏನಕ್ಕಂದರೆ ಏನಕ್ಕೂ ಬರೋದಂಗೆ ಆಗಿಬಿಡ್ತಾವೆ. ಮಳೆ ಬಂದು ಇಲ್ಲೇ ಇದೆ ನೋಡಿ ನಮ್ಮ ಹೊಲ ಏನು ಆಗ್ತಿರೋ ಲೆವೆಲಿಗೈತೆ. ಇವರೇ ಜಗ್ಗಣ್ಣ ಅವರು. ಜಗಣ್ಣ ಏನು ಸಮಾಚಾರ? ಊಟ ತೊಗೊಂಬರ್ತೀನಿ ತಡಿ. ಯಾವಾಗ? ಈಗ ಹೋಗ್ತೀನಿ ತಡಿ, ಹೋಗಿ ತೊಗೊಂಬರ್ತೀನಿ. ಇಷ್ಟು ನೋಡು ಮಾಡಿತ್ತು ಗೊಂಜಾಳ ಆತ ಹೊಲ ಆತ. ಹಾಂ ಅಲ್ಲೇ ಹೊಡೋದು ಹೋಗೋಣಂತ ಹಂಗಾದ್ರೆ ಅಂಗಡಿಗೆ. ಇನ್ನೇನು ಮರ ಏನಾರ ಕಟ್ಟಿ ತೊಗೊಂಬರ್ತೀನಿ ತಡಿ. ಏನಾರು ತೊಗೊಂಬರ್ತೀನಿ ತಡಿ. ಯಾವಾಗ ಹೊಲ ಮುಗ್ದಿಂದ? ಈಗ ತೊಗೊಂಬ. ಮುರಿಲಿ ಬಿಡ, ಹೊಟ್ಟೆಗೆ ಏನು ಕಡಿಮೆ ಮಾಡ ಮನುಷ್ಯ ಯಾವಾಗಲು. ಮನೆಗೆ ಹೋಗಿ ಕೊಟ್ಟಿಲ್ಲ ತೊಗೊಂಬಾರಪ್ಪ ಅಂತ ಹೇಳಿ. ತಿನ್ನ ತಡಿ ತರ್ತೇನಿ. ಎಷ್ಟು ಬೇಕು ಯಾವಾಗ? ಈಗ ಗಿಡು ಬೈಕ್ ತೊಗೊಂಡು ಹೋಗಿ ತಿನ್ಬ. ಈಗ ತೊಗೊಂಬ, ಏನಾರು ಪಾಪ ಅವ್ರಿಗೆ ಏನಾರು ತಿನ್ಲಿ. ಇದು ಹೆಸರು ಏನಿಟ್ಟೆ ಅವ್ರದ್ದು ಬಸವಣ್ಣಂದು? ಹಾಂ ಏ ಗಿಡು ಇಷ್ಟ ಒಂದು 6 ರೂಪಾಯಿ ಮಂಡಕ್ಕಿ ಸ್ವಲ್ಪ ದಾಣಿ ಹಾಕ್ಬೇಕು. दाने 8 रुपये मंडे की तंबी खातो शे खायला दिस बुडा जापा दाणे जापागल मंडे की मत दाणे ಸ್ವಲ್ಪ ಜಾಸ್ತಿ ತಗೊಂಬಾ. ಹಾ ಏ ಬೈಕ್ ಮ್ಯಾಗ ಹುಷಾರ್ ಹೋಗೋ ಮರ. ಮತ್ತ ಜಗಪ್ಪಣ ಭಯ ಅಂತ ನಿನಗ. ಅದು ಕಸುವಲ್ಲ ಪಸುವಲ್ಲ ಅದು ಯಾವಾಗ ಹೋಗಕ್ಕೆ ಹೋಗ. ಏ ಹೋಗೈತಿಲ್ಲ ಮತ್ತೆ ಗಾಡಿ ನೀ ಹೋಗಿ ದೌಡಕತ್ತೆ. ಏ ದೌಡ ಬಾರ. ತಡಕನ ಬಚ್ಚಿ ಜಾವ ಬರ್ತಾನ. ಏ ಬಾರ ಬಾರ, ನಾನು ಹೋಗ್ತೇನೆ ಬಾರ. ಹೋಗಿ ತಡನೆ. ಏ ನಾನು ಹೋಗ್ತೇವ ದೌಡ್ ಬರ್ತಾರ. ಹೋಗಿ ಹಂಗಲ್ ಜಗಪ್ಪಣ. ಈಗ ಮಳೆ ಇಲ್ಲ ಏನಿಲ್ಲ, ಏನು ಸಮಾಚಾರ ಈಗ? ಏಪ್ಪ ಅದು ಬಿಡ ಹೋಗ್ಲಿ ಮೊದಲ. ಏ ಮನೆಗೆ ತರ್ತಾನ ತಡಿ, ಅಷ್ಟೊಂದು ಯಾಕೆ ಅವಸರ ಮಾಡಂತ. ನೀ ಹೋಗ ಅಯ್ಯೋ ಯಪ್ಪ, ಗುತ್ತಲಾಗ 10 ನಿಮಿಷದಾಗ ಗಾಡಿ ಹೊಡಿದಿ. 10 ನಿಮಿಷದಾಗ ಗುತ್ತಲ್ ಗಾಡಿ ಹೊಡಿದಿ ನೀನು. ಹಿಂದ್ ಹೋಗಿ ಕುಂದ್ರ ಒಂದಿನ ತಗೊಂಡು ಅಲ್ಲ ಮಾಡಿ ಮುರ ಬಟ್ಟಿ ಮಾಡಿ ಇಡ ಮಟ್ಟ ಚಲದಲ್ಲಿ ನೀವು ಯಾರನ್ನ ಅವನು. ಏ ಇಲ್ಲ ಬೈದೇವ ಅವಂಗ. ಏ ಎಷ್ಟು ಹೊಡಿದ್ವಿ ಅವ್ ಬೈದೇವಿ. ಆದ್ರೂ ಅವ್ ಕೇಳಲ್ಪ, ಏನ್ ಮಾಡ್ಬೇಕ? ಅಣ್ಣವದಾನ ಗಾಡಿ ಬಗ್ತತೆ ನಮ್ಮ ಮೈ ಮ್ಯಾಗ ಹಚ್ಚ. ಅದ ಹೇಳಿದ್ರ ಮಾತು ಕೇಳಲ್ಪ ಅವ. ಈಗ ಹೊಲದ ಏನ್ ಮಾಡೋ ವಿಚಾರ? ಏನಿಲ್ಲ, ಯಾರ್ದಾರ ಮಗ್ಗಲ್ಯಾಗ ನೀರ್ ತಗೋರಿ ಹಾಸ್ರಿ. ಈಗ ನಮ್ದು ಆದ್ರಪ್ಪ ಉಳ್ದಿದ್ರ ನೀರ್ ಇಲ್ದಾರ ಏನ್ ಮಾಡ್ಬೇಕು? ನೀರಿಂದರ ಸಾಯದ ಹೋಗೈತ್ ನೋಡಿದ್ ಮುಂದದ ಏನೇನಿಲ್ಲ. ಅಲ್ಪ ನೀ ಬರ್ತಾನೆ ಅಂದಿದ್ದು ಯಾವಾಗ? ನೀ ಹೇಳಿದ್ದು ಯಾವಾಗ? ನೀವು ಇಲ್ಲೇ ಸ್ವಲ್ಪ ತೋಟದುರ್ಗಕ್ಕೆ ಹೋಗಿ ಬಂದೆ. ತೋಟದುರ್ಗ ಹೋದ್ರೆ ಆಕಿನ ಕರ್ಕೊಂಡು ಬಂದೇನೆ ಹಿಂದಿಂದ. ಇಲ್ಲ ಇಲ್ಲ ಬರಲ್ಲ ಅನ್ಲ, ಅದಕ್ಕೆ ಸುಮ್ಮನೆ ಅದೇ ನಾನು ಈ ಕಡೆ ಬಂದೆ. ತಡಕ್ರ ನೋಡಲಿ ನೋಡಿ ಅಲ್ಲಿ ಹೋದ ಬಿದ್ದ. ಕೈಯಾಗ ಗಾಡಿ ಕೊಡಕ್ ಹೋಗ್ಬಾರ್ದು. ಏ ಹೌದು ಹೋಗಿ ಏನಾರ ಮಾಡ್ಕೊಂಡ ಮ್ಯಾಗ ನೋಡ್ತು. ಹೌದೌದು ಹೇಳಕ್ ಬರಲ್ಲ.
ಗಾಡಿ ಕಿತ್ತಂದ್ರ ಮೈಲಾಗ ಮುಗ್ದವ ಈ ಭಾರಿ ಹರಿಬಿಟ್ಟಿ ಇದ್ದದೆ ಏ ದೊಡ್ಡ ಚಾಪ್ಟರ್ ಐತದ ಅವ್ರ ಅಪ್ಪಗ ಒಟ್ಟ ಕೇಳಂಗಿಲ್ಲ ಇವ. ಮಗನ ಸೀರೆ ಕುಂತೀನ ಯಾರ್ದಾರು ರುಚಿ ಕುಡಿ ಸೋಣ ಅವು ಹೆಸರು ಇರ್ಬೇಕಿದ್ರೆ ಅಣ್ಣ ನೀನು ಏನ್ ಹೆಸರು ಬರ ಹಾ ಏನು ಮಾಡ್ತಿ ಏನು ಬಿಡ್ತಿ ಆದ್ರೆ ಚಾರ್ಜ್ ಇದ್ರೆ ಬೇಕಾದಷ್ಟು ಹೊಡ್ಕಲಿ ಹೊಡ್ಕೊರ್ಲಿ ಸ್ವಲ್ಪ ನಿಲ್ಪ ಏನ 8:00 ಚಾಲು ಮಾಡ್ಯಾನೆ 7 ಗಂಟೆ ಬಂದು ಅಷ್ಟು ಜಲ್ದಿ ಹೋಗಿ ಏನು ಮಾಡಿರ್ಬೋದವ ಏನು ಮಾಡ್ದ ಅಂದ್ರ ಅವ್ರದೇನ ದಡಕನ ಹೊಡೆದೈತ ಬರ್ಬೇಕಂತ ಅವ್ರಿಗೆ ಹೊಡಿಲಿ ಸ್ವಲ್ಪ ತಡದ್ ಹೋಗಪ್ಪ ಇಲ್ಲ ಅಂತ ಹೇಳಿ ಬಿಡ್ಬೇಕ ಬೇಡ ಅವ್ ತಡಿಪ ಊಟ ಅನ್ಬೇಕ ನಾವ್ ಹಂಗ ಹೇಳ್ಬೇಕ ಇಲ್ಲ ಅಂದ್ಬಿಡಪ್ಪ ಚಾರ್ಜ್ ಇಲ್ಲ ಸುಮ್ಮನೆ ಯಾಕೆ ಅಂತ ಹೇಳಿದ್ರೆ ಮಾತು ಕೇಳಲಿವ. ನೋಡಿ ಈಗ ಸಾಲು ಮಾಡ ಅಂದ್ರೆ ಇದೆ ನೋಡ್ರಿ ಸಾಲು ಮಾಡೋದಂದ್ರೆ ನೋಡ್ರಿ ಸಾಲು ಮಾಡೋದ ಜಗಣ ಸ್ವಲ್ಪ ಸೌಂಡ್ ಮಾಡ ಹೊಡಿ ಕೇಕ್ ಹೊಡಿ ಕೇಕಿ ಹೊಡಿ ಬರೋಬ್ರು ಹೋದ್ವು ಅಲ್ಲಿ ಹೋದ್ವು ನೋಡ್ರಿ ನಮ್ಮ ತಮ್ಮ ಮಾತಾಡೋಕೆ ಬರಲ್ಲ ಆದರೆ ಕೆಲಸ ಮಾತ್ರ ಒನ್ನಾಗ ಎಲ್ಲ ಕೆಲಸದಲ್ಲ ಅದ ನಮ್ಮ ಅಪ್ಪಾಜಿಯವರು ಡಿಯರ್ ಫಾದರ್ ಲವ್ಯಪ್ಪ ತೆಗಣ ಈಗ ಎಷ್ಟು ಬೇಕು ನೋಡು ಅಷ್ಟು ತಿನ್ನೇನು ಮಂಡೆಗೆ ತಂದೇವು ನೋಡು ಹಾಂ ಬಿಚ್ಚ ಬಾ ಚೀಲ ಬಿಚ್ಚ ಬಾ ಈ ಕಡೆ ನೀನು ನಾವು ತಿನ್ನೋದ್ ಬೇಡ. ಏ ತಿನ್ಲಿ ಬಿಡ ನೀ ದಣದಿಲ್ಲ ಬಿಟ್ಟಿಲ್ಲ ಪಾಪ ಅವ್ರಿಗೆ ನೋಡಿ ಈಗ ಮಂಡೆಗೆ ತರಿಸಿದ್ವಿ ಜಗ್ಗಣ ಭಾಳ ಹಸೋಗ್ಯದಂತ ಬೆಳಗಿಂತ್ರ ಹಾಗಾಗಿ ಮಂಡೆಗೆ ಚೀಲ ತಂದೆ ನೋಡಿಲಿ ಅವ್ನು ಬಿಚ್ಚ ಅಂತ ನಮ್ಮ ತಮ್ಮ ಜಗಣ ಊಟ ಆಗಲಿಲ್ಲ ಅಂತ ಬೇಜಾರಾಗಬೇಡ ಮಂಡೆಗೆ ಅದನ್ನು ಎಷ್ಟು ಬೇಕಾದ್ರು ಅಷ್ಟು ಹೊಡಿ ಬರೋಬ್ಬರ ಬೇಕಾಯ್ತು ಬರೋಬ್ಬರ ಹೊಡ್ರಿ ಮಂಡೆಗೆ ಹಾಕ್ಕೊಡು ಪಾಪ ಅವ್ರಿಗೆ ಈಗ ಇವ ಬರಲ್ಲ ಅಂದಿ ನೋಡಿ ನೀನು ಬಂದಾನಲ್ಲ ಮತ್ತವ ಎಲ್ಲಿನ ಕರ್ಕೊಂಡ್ ಬಂದಿ ಬರೀ ಊಟ ಮಾಡಾಕಿದ್ದೇವ ಏ ಮಾಡ್ಲಿ ಬಿಡ ಪಾಪ ಊಟ ಏ ಹಾಕಮ್ಮ ಜಗಣಗೆ ಹಾಕಿ ಬರೋಬ್ಬರ ಮಂಡೆಗೆ ಹಾಕಿ ಜಾಸ್ತಿ ಅವ್ರಿ ಪಾಪ ಫಸ್ಟ್ ಖೇತರ ಹಾಕಿ ಮಾಡ್ಬೇಕ ನೀನ ಬರೀ ಊಟ ಮಾಡಕ್ ಮಾಡ್ರಿ ಕರೆಕ್ಟ್ ಬೇಸ್ರಿ ಈ ವರ್ಷ ಮಂಡೆಗೆ ಜರ ಹೊಡಿ ಇನ್ನೊಂದು ಸ್ವಲ್ಪ ಬಂದ್ ಮಾಡ್ಬಿಡೋದ ವಿಡಿಯೋ ಕಾಲ್ ಮಾಡಕ್ ಹಾಕ್ತೀನಿ ಯಾರಿಗೆ ದಾಣಿನ ಸಿಗ್ಲಿಲ್ಲ ದಾಳಿ ಸಿಗ್ಲಿಲ್ಲ ಚಗ್ಲಿ ತಂದ ನೋಡ ಸರ್ ಅಂಗಡಿ ಮಟ ಹೋದೆ ಇಲ್ಲ ಈಗಿನ ಕಾಲ ಹರಿಮುತ್ತೆ ಏ ಜಗಣ ಹಾಕಿ ಸ್ವಲ್ಪ ಜಾಸ್ತಿ ಅವ್ ಚಗ್ಲಿ ಬಂದೈತೆ ನೋಡ ಚಗ್ಲಿ ಮೂರು ತಿನ್ರಿ ಅದ್ರಾಗ ಏನಾಗಲ್ಲ ಈಗ ಮೆಣಸಿನ್ಕಾಯಿ ಹಾಕೊಂಬೋದೆ ಏ ಮೆಣಸಿನ್ಕಾಯಿ ಇಲ್ಲ ರೀ ನಾಗರಿ ಬಾಚ್ಚ ಒಂದು 4 ಮೆಣಸಿನ್ಕಾಯಿ ಹರ್ಕೊಂಬಾ ಹೊಲ್ದಾಗ ಯಾರು ಇಲ್ಲ ನೋಡಿ ಜಗಣ ಹೆಸರು ಹೇಳ ಯಾರು ಹೊಡೆದ್ರ ಬಡಿತಾರ ಸಂಧಿ ಮುಂದ್ ಬಂತು ಏ ಬಡಿಲಿ ಹೋಗ ಬಡಿಲಿ ನೋಡೋಣ ಈಗ ಸಂಪಾದನೆ ಜಗಣ ಸಂಪಾದಿ ಇದು ಕತ್ತಿ ಕುತ್ತಿಗೆ ಹಿಂಗೆ ಅಲ್ಲಾಡ್ಸಿಲ್ಲ ಅವಾಗ ಕುತ್ತಿಗೆ ಯಾರು ಹುಲಿ ಮಗ ನೋಡುವ ಏ ಹುಲಿ ಯಾರನ್ನ ಮೆಣಸಿನ್ಕಾಯಿ ತರ ಅಂತೇಳಿ ಹೋಗ್ಯಾನವ ತರ್ತಾನ ಹಚ್ಚಂತೀನಿ ಇಲ್ಲ ನಾ ತಿನ್ನ ತಿನ್ರಿ ಇಲ್ಲ ನಾ ತಿನ್ನಲ್ಲ ಜಗಣ ನೀ ತಿಂದ್ರ ನಾವು ತಿಂದಂಗ ನೋಡ ಹಾಂ ಚಿನ್ನ ಅದ್ರಾಗ ಏನಕ್ಕೆ ಯಾರು ಏ ಹುಡುಗ ಕೊಟ್ಟು ಫೋನ್ ಮಾಡ 4 ಬಂದಾನ ಕೇಳ ಇಲ್ತೋ ಬಂದಿಲ್ಲ ಅವ ಬಂದಿದ್ರೆ ಮಾಡ್ತಿದ್ದವ ನಂಬರ್ ಇಲ್ಲ ನನ್ನ ಕಡೆ ಪಾಪ ಹುಡುಗರು ತಾರಾ ಚಿಗಡಿ ಹೊಸದಿಂದ ಫೋನ್ ಹಚ್ತೀರಿ ಏನೋ ಕನ್ಸಿದ್ದಾಗ ಹಾ ಅಪ್ಪಾಜಿ ನಂಬರ್ ಇಲ್ಲ ಅಣ್ಣ ಅದಕ್ಕೆ ಹಚ್ಚಿದ್ರಿ ನಮ್ಮ ಹಳೆಯ ಬೈಕ್ ತಗೊಂಡು ಬಂದಿದ್ದೆ ನಾನು ಇವ್ರಪ್ಪ ಹಚ್ಚಿದೆ ಮೊನ್ನೆ ಇವು ಮಾಂತ್ಯಾನಪ್ಪ ಅವು ಕಿಮ್ಮಪ್ಪನ ಕೊಡುವಲ್ಪ ನಮ್ಗೆ ನೀ ನಮ್ಮ ನಂಬರ್ ಹಚ್ಚಿರ್ತ ಮತ್ತೆ ಹೊಳ ಬಳ ನೀನು ಮನೆ ಫೋನ್ ಹಚ್ಚಿದ್ದಲ್ಲ ಅದಕ್ಕಂತಾನೆ ನಮ್ಮ ಹಳೆಯನ್ ಫೋನ್ ಅವನ ಫೋನ್ಲೆ ಹಚ್ಚಿದ್ವಿ ಅವ್ನು ಬರ್ಲಿ ತಡಿಬೇಕಾದ್ರೆ ಫೋನ್ ಹಚ್ಚಿ ಕೇಳೋಣ ಅಂತ ಯಾರು ಅದಾರ ಮತ್ತಲ್ಲಿ ನಮ್ಮ ರಜಾ ಅದಾನ ಹಾಂ ನಂಬರ್ ಹಂಗಾರ ನಿಮ್ಮ ಮತ್ತೆ ಐತೆ ಅಂತ ಮಾಡಿ ಇಲ್ಲ ನನ್ನ ಕಡೆ ಇಲ್ಲ ನಮ್ಮ ಮಾಮಾಗ ಹಚ್ಚಿ ಇಸ್ಕೊಂತ ತಡಿಬೇಕಾದ್ರೆ ಅವ್ನ ನಂಬರ್ ಗೊತ್ತಲ್ಲ ಈಗ ಚೀಟ್ಯಾಗ ಬರ್ಕೊಂಡು ಹೊರಗೆ ಬಂದ್ಬಿಡ್ಬೇಕು ನೀನು ಫೋನ ತರ್ತಿದ್ದೆ ನಾನು ಹ್ಞೂ ನೀನು ಬರೋಸಂದಾಗ ನಿನ್ನ ನಂಬರ್ ಬಂದು ನೋಡಿ ಮೆಣಸಿನ್ಕಾಯಿ ತಂದಿವ
ವಯಸ್ಬೇಕು ಕೊಡು ಅವ್ರಿಗೆ ತಿನ್ನು ಪಾಪ ತಿನ್ಲಿ ಅವ್ರು. ಅದು ಒಂದ ತಾನು ಮತ್ತೆ ಅಣ್ಣಟ್ಟು ಹರ್ಕೊಂಡು ಹಂಗೆ ಕೊಡ ನಿಂದು ಹರ್ಕೊಂಡು ಅಡ್ಡಾಡ ತೋರ್ಸಕ್ ಒಬ್ಬರು ನಿಬ್ಳ ಇಬ್ಳಾರ ತಿನ್ನ ಗಿಡ್ಡು. ತಿಂತಿ ಇಲ್ಲ ಎರಡು ಗಂಡ ನೀನ್ ತಿನ್ನಂಗಿಲ್ಲ ನಾ ತಿನ್ನಂಗಿಲ್ಲ. ಜಗ ಪಣಕ್ ಹಾಕಿ ಇನ್ನೂ ಸ್ವಲ್ಪ. ಇದಾಗ ನಿನ್ನ ಮಕ್ಳು ಬೇಕಂತ ಹೌದು ಹಾ? ಮಕ್ಳು ಬೇಕೆ ಇಲ್ಲ ಯಾರು ಹೇಳಿದೆ ಮಾಮ ಇಲ್ಲ ಮಾಡ್ಕೊಂಡು ಅನ್ಸವ್ ನೀನು ಮುಷಿಯಾಗಿ ಬೈತಾಳ ಮನೆಗೆ ಹೋದ್ರೆ ಬಿಡಂಗಿಲ್ಲ ಹಿಂಗ ನಾವೇನ್ ಬೇಕಂತ ನೈಕ್ಲಿ ಮಾಡ್ತಾನ. ಅಸಹ್ಯ ಭಾಳ ಮಾಡ್ತಾನೆ ನಿನ್ನ ಅದಕ್ಕೆ ಅವ್ರ ಬೇಡ ನಿಮ್